ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿ ಇಂದಿನಿಂದ ಆರಂಭವಾಗ್ತಾ ಇದ್ದು ಯಶಸ್ವಿ ಜೈಸ್ವಾಲ್ಗೆ ದಾಖಲೆ ಬರೆಯುವಂತ ಅವಕಾಶ ಇದೆ. ಭಾರತದ ಪರ ಈಗಾಗಲೇ 36 ಟೆಸ್ಟ್ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಈ ವೇಳೆ 52ರ ಸರಾಸರಿಯಲ್ಲಿ 1798 ರನ್ಗಳನ್ನು ಕಲೆ ಹಾಕಿದ್ದಾರೆ. ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಮೊದಲ 3 ಇನ್ನಿಂಗ್ಸ್ಗಳಲ್ಲಿ 202 ರನ್ ಗಳಿಸಿದರೆ ದೊಡ್ಡ ದಾಖಲೆಯನ್ನು ಬರೆಯಬಹುದಾಗಿದೆ. ಭಾರತ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಕನಿಷ್ಠ ಇನ್ನಿಂಗ್ಸ್ಗಳಲ್ಲಿ 2000 ರನ್ ಪೂರ್ಣಗೊಳಿಸಿದ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ. ಮುಂಬರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ 3-1 ಅಂತರದ ಗೆಲುವು ಸಾಧಿಸಲಿದೆ ಅಂತ ಲೆಜೆಂಡರಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಭವಿಷ್ಯ ನುಡಿದಿದ್ದಾರೆ. ಹಾಗೆ ಬೂಮ್ರಾ ನಮ್ಮ ಸ್ಟ್ರೈಕ್ ಬೌಲರ್ ಆಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರ ಜೊತೆಗೆ ಪ್ರಸಿದ್ಧ ಕೃಷ್ಣ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ನಾವು ಏನಾದ್ರೂ ಒಳ್ಳೆಯದನ್ನ ಮಾಡ್ತೇವೆ ಎಂದಿದ್ದಾರೆ. ಜೋ ರೂಟ್ಗೆ ಭಾರತ ವಿರುದ್ಧ ವಿಶ್ವ ದಾಖಲೆಯೊಂದನ್ನು ಬರೆಯುವ ಸನಿಹದಲ್ಲಿದ್ದಾರೆ. ರೂಟ್ ಭಾರತ ವಿರುದ್ಧ ಆಡಿದಂತ 30 ಟೆಸ್ಟ್ಗಳಲ್ಲಿ 10 ಶತಕಗಳ ಸಹಿತ 2846 ರನ್ಗಳನ್ನು ಕಲೆ ಹಾಕಿರುವಂತಹ ದಾಖಲೆ ಬರೆದಿದ್ದಾರೆ. ಈ ಸರಣಿಯಲ್ಲಿ ಅವರು 154 ರನ್ಗಳನ್ನು ಬಾರಿಸಿದ್ರೆ ಭಾರತದ ವಿರುದ್ಧ 3000 ರನ್ ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಎನಿಸಿಕೊಳ್ಳಲಿದ್ದಾರೆ. ಭಾರತದ ವಿರುದ್ಧ ಅತ್ಯಧಿಕ ಟೆಸ್ಟ್ ರನ್ ಬಾರಿಸಿದ ದಾಖಲೆ ಕೂಡ ರೂಟ್ ಹೆಸರಿನಲ್ಲಿದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನೀಡಿದ್ದ ಸಲಹೆಯನ್ನ ನಾಯಕ ಶುಭ್ಮನ್ ಗಿಲ್ ರಿವೀಲ್ ಮಾಡಿದ್ದಾರೆ. ಐಪಿಎಲ್ ಟೂರ್ನಿಯ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಭೇಟಿಯಾಗಿದ್ದೇನೆ. ಇಂಗ್ಲೆಂಡ್ನಲ್ಲಿ ನಮ್ಮ ಅನುಭವ ಹಾಗೆ ಅಲ್ಲಿ ಎದುರಿಸಬಹುದಾದಂಥ ಸವಾಲನ್ನು ಅವರು ನಮಗೆ ತಿಳಿಸಿದ್ದಾರೆ. ಆದರೆ ಭಾರತದಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿದ ಟೆಸ್ಟ್ ಸರಣಿ ನಮ್ಮ ಪಾಲಿಗೆ ಅತ್ಯುತ್ತಮ ಸರಣಿಗಳಲ್ಲಿ ಒಂದಾಗಿದೆ ಎಂದಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಮೊದಲ ಮತ್ತು 3ನೇ ದಿನ ಕಡಿಮೆ ಮಳೆಯ ಸಾಧ್ಯತೆ ಇದ್ರೆ 2ನೇ ದಿನ ಹಾಗೆ 4ನೇ ದಿನ ಮತ್ತು 5ನೇ ದಿನ ಮಳೆಯ ಪ್ರಮಾಣ ಹೆಚ್ಚಿದೆ. ಮಳೆ ಭಾರಿ ಪ್ರಮಾಣದಲ್ಲಿ ಸುರಿದ್ರೆ ಪಂದ್ಯ ಡ್ರಾ ಆಗಬಹುದು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಂದ್ಯ ಡ್ರಾ ಆದರೆ ಅದು ಎರಡೂ ತಂಡಗಳ ಗೆಲುವಿನ ಶೇಕಡಾವಾರು ಮೇಲೆ ಪರಿಣಾಮ ಬೀರಲಿದೆ. ಬೆನ್ ಸ್ಟೋಕ್ಸ್ ಅವರ ವಿಡಿಯೋವೊಂದನ್ನು ಇಂಗ್ಲೆಂಡ್ ಕ್ರಿಕೆಟ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡಿದೆ. ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ. ಟೀಮ್ ಇಂಡಿಯಾ ನಿಜಕ್ಕೂ ಕೂಡ ವಿರಾಟ್ ಕೊಹ್ಲಿ ಅವರನ್ನ ಮಿಸ್ ಮಾಡಿಕೊಳ್ಳಲಿದೆ. ವಿರಾಟ್ ಕೊಹ್ಲಿ ಅವರ ಹೋರಾಟದ ಮನೋಭಾವ ಮೈದಾನದಲ್ಲಿ ಭಾರತಕ್ಕೆ ಕಾಡಲಿದೆ. ಪಂದ್ಯ ಗೆಲ್ಲಲೇಬೇಕು ಎಂಬ ಹುಮ್ಮಸ್ಸು ನಿಜಕ್ಕೂ ಕೂಡ ಈ ಬಾರಿ ಮಿಸ್ ಮಾಡಿಕೊಳ್ಳಲಿದ್ದೇವೆ. ಅಲ್ಲದೆ ಮೈದಾನದಲ್ಲಿ ಜೆರ್ಸಿ ನಂಬರ್ 18 ಅನುಪಸ್ಥಿತಿ ಎದ್ದು ಕಾಣಲಿದೆ ಎಂದಿದ್ದಾರೆ. ವೆಸ್ಟ್ ಇಂಡೀಸ್ ಪ್ರವಾಸದ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಆಸ್ಟ್ರೇಲಿಯಾದ ಆಯ್ಕೆಗಾರರು ಮಾರ್ನಸ್ ಲ್ಯಾಬುಶೇನ್ ಅವರನ್ನ ತಂಡದಿಂದ ಕೈಬಿಟ್ಟಿದ್ದಾರೆ. ಈ ಟೆಸ್ಟ್ ಜೂನ್ 25ರಂದು ಬಾರ್ಬಡೋಸ್ನ ಬ್ರಿಡ್ಜ್ ಟೌನ್ನಲ್ಲಿ ಆರಂಭವಾಗಲಿದೆ. ಕಳಪೆ ಪ್ರದರ್ಶನದಿಂದಾಗಿ ಲ್ಯಾಬುಶೇನ್ ಅವರನ್ನ ತಂಡದಿಂದ ಕೈಬಿಡಲಾಗಿದೆ. ಕಳೆದ 2.5 ವರ್ಷಗಳಲ್ಲಿ ಅವರ ಸರಾಸರಿ ಕೇವಲ 31 ಆಗಿದೆ. ಒಂದು ಕಾಲದಲ್ಲಿ 70 ಸರಾಸರಿ ಹೊಂದಿದ್ದ ಆ ಆಟಗಾರನ ಪ್ರದರ್ಶನ ಈಗ ಸಂಪೂರ್ಣ ಕಳಪೆಯಾಗಿದೆ. ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ನಡುವಿನ ಫೈನಲ್ ಪಂದ್ಯ T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪಂದ್ಯವೆಂಬ ಇತಿಹಾಸ ಸೃಷ್ಟಿಸಿದೆ. ಈ ಪಂದ್ಯ ಒಟ್ಟು 31.7 ಬಿಲಿಯನ್ ನಿಮಿಷಗಳ ವೀಕ್ಷಣೆ ಕಂಡಿದೆ. ಈ ಪಂದ್ಯವನ್ನ ಟಿವಿಯಲ್ಲಿ 169 ಮಿಲಿಯನ್ ಜನ ವೀಕ್ಷಣೆ ಮಾಡಿದ್ರು. ಇನ್ನು ಡಿಜಿಟಲ್ನಲ್ಲಿ 892 ಮಿಲಿಯನ್ ವೀಕ್ಷಣೆ ಕಂಡಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಡಿಜಿಟಲ್ ವೀಕ್ಷಕರಲ್ಲಿ 29% ಏರಿಕೆಯಾಗಿದೆ ಎಂದು ಜಿಯೋ ಹಾಟ್‌ಸ್ಟಾರ್ ವರದಿ ಮಾಡಿದೆ. ವಿದರ್ಭ ತಂಡದ ಪ್ರಮುಖ ಆಟಗಾರರಾದ ಕರುಣ್ ನಾಯರ್ ಮತ್ತು ಜಿತೇಶ್ ಶರ್ಮಾ ತಂಡದಿಂದ ಹೊರಬರೋಕೆ ನಿರ್ಧಾರ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಜಿತೇಶ್ ಶರ್ಮಾ ಅವರು ಬರೋಡಾಗೆ ಹಾಗೆ ಕರುಣ್ ನಾಯರ್ ಮತ್ತೆ ತಮ್ಮ ತವರು ರಾಜ್ಯವಾದ ಕರ್ನಾಟಕಕ್ಕೆ ಮರಳೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ಸೀಸನ್ ಅಲ್ಲಿ ವಿದರ್ಭ ತಂಡದ ಪರ ಉಭಯ ಆಟಗಾರರು ಕೂಡ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ಹಾಗೆ ಹಲವು ಟೂರ್ನಿಯಲ್ಲಿ ಫೈನಲ್ಗೆ ಏರುವಂತೆ ಮಾಡಿದ್ರು. ಭಾರತದ ಮಾಜಿ ಆಟಗಾರ ಸಂಜಯ್ ಬಂಗಾರ್ ಅವರ ಪುತ್ರಿ ಅನಯ ಬಂಗಾರ್ ಮತ್ತೆ ಸಕ್ರಿಯ ಕ್ರಿಕೆಟ್ಗೆ ಮರಳೋಕೆ ಸಾಹಸ ಪಡ್ತಿದ್ದಾರೆ. ಟ್ರಾನ್ಸ್ಜೆಂಡರ್ ಕ್ರಿಕೆಟಿಗರನ್ನ ಬೆಂಬಲಿಸುವಂತೆ ಐಸಿಸಿ ಮತ್ತು ಬಿಸಿಸಿಐನ ಒತ್ತಾಯಿಸಿದ್ದಾರೆ. ತಾನು ಸಂಪೂರ್ಣವಾಗಿ ಹೆಣ್ಣಾಗಿ ಪರಿವರ್ತನೆಯಾಗಿದ್ದು ನನಗೆ ಮಹಿಳಾ ಕ್ರಿಕೆಟ್ನಲ್ಲಿ ಆಡೋಕೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.